ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಶೇಷ ವಿಡಿಯೋದಲ್ಲಿ ನಿಮಗೇನು ಮಾಹಿತಿ ತಿಳಿಸ್ತಾ ಇದ್ದೀನಿ ಅಂದರೆ, ಪಿ ಎಮ್ ಕಿಸಾನ್ 19ನೇ ಕಂತಿನ ಹಣ ನೀವು ಪಡಿಬೇಕಂತಂದರೆ ಈಗ ಹೊಸದಾಗಿ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ರಾ ಅಂಥವ್ರಿಗೂ ಕೂಡ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್. ನೀವೇನು ಅರ್ಜಿ ಮೊದಲಿಂದ ಹಾಕಿರಲಿಲ್ಲ, ಯೋಜನೆ ಜಾರಿಗೆ ಬಂದಿಂದ ಹಾಕಿರಲಿಲ್ಲ, ಯಾಕಂತಂದರೆ ಅನಿವಾರ್ಯ ಕಾರಣಗಳಿಂದ. ಈಗ ಜಮೀನು ಇನ್ನೊಬ್ಬರು ತಂದೆ ಅಥವಾ ತಾಯಿ, ಅಜ್ಜ ಮತ್ತು ಅಜ್ಜಿ ಹೆಸರಲ್ಲಿ ಈ ರೀತಿಯಾಗಿ ಇದ್ದ ಕಾರಣದಿಂದ ಕೆಲವರು ಇನ್ನೂ ಕೂಡ ಪಿ ಎಮ್ ಕಿಸಾನ್ಗೆ ಅರ್ಜಿನ ಸಲ್ಲಿಸಿರಲಿಲ್ಲ. 2024ರಲ್ಲಿ ಯಾರಾದರೂ ಅರ್ಜಿ ಸಲ್ಲಿಸಿದ್ರು, 2023ರಲ್ಲಿ ಕೂಡ ಅರ್ಜಿ ಸಲ್ಲಿಸಿದಂಥವರು ಇಲ್ಲಿ ಅಪ್ರೂವಲ್ ಕೂಡ ಆಗಿರಲಿಲ್ಲ. ಇಲ್ಲಿ ಈಗ ಹೊಸ ವಿಶೇಷ ಮಾಹಿತಿ ಏನಂದ್ರೆ, ಇಲ್ಲಿ ಪಿ ಎಮ್ ಕಿಸಾನ್ಗೆ ಅರ್ಜಿ ಸಲ್ಲಿಸಿದಂಥವರು ಈಗ ಅಪ್ರೂವಲ್ ಆಗಿ ಅವರ ಒಂದು ಹೊಸ ಲಿಸ್ಟ್ನ ಬಿಡುಗಡೆ ಮಾಡಿರುವಂಥದ್ದು. ಈ ಲಿಸ್ಟನ್ನು ನಿಮ್ಮ ಹೆಸರು ಇದೆ ಅಥವಾ ಇಲ್ಲ, ನಿಮ್ಮ ಒಂದು ಅರ್ಜಿನ ಅಪ್ರೂವಲ್ ಆಗಿದೆಯಾ, ನಿಮಗೆ 19ನೇ ಕಂತಿನ ಹಣ ಏನಾದರೂ ಬರಬೇಕು ಅಂತಂದರೆ ಈ ಲಿಸ್ಟಲ್ಲಿ ನಿಮ್ಮ ಹೆಸರು ಇರಬೇಕು. ಅದಕ್ಕಾಗಿ ಹೊಸ ಲಿಸ್ಟ್ನ ಸರ್ಕಾರದ ಕಡೆಯಿಂದ ಬಿಡುಗಡೆ ಆಗಿರುವಂಥದ್ದು. ಈ ಮಾಹಿತಿನ ನಿಮ್ಮ ಹೆಸರು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ವಿಡಿಯೋನ ಶುರು ಮಾಡೋಣ. ನೋಡಿ ಸ್ನೇಹಿತರೆ, ಈ ಒಂದು ಪಿ ಎಮ್ ಕಿಸಾನ್ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಇಲ್ಲ ಅಂತಾರೆ ಕ್ರೋಮಲ್ಲಿ ಹೋಗಿ ನೀವು ಪಿ ಎಮ್ ಕಿಸಾನ್ ಅಂತ ಸರ್ಚ್ ಮಾಡಿದರೆ ಅಫಿಷಿಯಲ್ ಲಿಂಕ್ ಬರುತ್ತೆ. ನೀವು ಓಪನ್ ಮಾಡಿಕೊಂಡು ನೀವು ಕೂಡ ಚೆಕ್ ಮಾಡ್ಕೊಳ್ಬೋದು. ಈ ರೀತಿಯಾಗಿ ಲಿಂಕ್ ಓಪನ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ ನೋಡಿ. ಈ ರೀತಿ ಓಪನ್ ಆದಾಗ ಒಂದು ಪಿ ಎಮ್ ಕಿಸಾನ್ ಅಫಿಷಿಯಲ್ ವೆಬ್ಸೈಟ್ ಇದು. ಇಲ್ಲಿ ಸ್ಕ್ರೋಲ್ ಅಪ್ ಮಾಡಿ. ಇಲ್ಲಿ ಸ್ಕ್ರೋಲ್ ಅಪ್ ಮಾಡಿದಾಗ ಎಲ್ಲ ಒಂದು ಕಾರ್ನರಲ್ಲಿ ಇರುತ್ತೆ, ನಿಮಗೆ ಈ ಕಾರ್ನರಲ್ಲೇ ಸಿಗುತ್ತೆ. ನೀವಿಲ್ಲಿ ಈ ಕಾರ್ನರಲ್ಲಿ ಬಂದು ಒಂದು ಸ್ಟೇಟಸ್ ಚೆಕ್ ಮಾಡೋದಾಗಿರ್ಬೋದು, ಅಪ್ಡೇಟ್ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡೋದಾಗಿರ್ಬೋದು, ಹಲವಾರು ಆಪ್ಷನ್ಸ್ಗಳು ಆನ್ಲೈನಲ್ಲಿ ರೀಫಂಡ್ ಮಾಡೋದಾಗಿರ್ಬೋದು, ಈ ರೀತಿಯಾಗಿ ಒಂದು ಬೇರೆ ಬೇರೆ ಆಪ್ಷನ್ಸ್ಗಳಿದೆ ನಿಮಗೆ. ನಾನು ನಿಮಗೆ ಮುಖ್ಯವಾಗಿ ತಿಳಿಸ್ಕೊಡ್ಬೇಕಾದದ್ದನ್ನು ತಿಳಿಸ್ಕೊಡ್ತೀನಿ. ಮಿಕ್ಕಿರೋದಂತೆ ಎಲ್ಲ ಬೇಕಂದರೆ ಯಾರಾದರೂ ಕಮೆಂಟ್ ಮಾಡಿ ಏನಾದರೂ ಬೇರೆ ಬೇರೆ ಮಾಹಿತಿ ಬೇಕಂದವರು. ಈಗ ಯಾಕಂತಂದರೆ ಎಲ್ಲ ಒಂದು ಮಾಹಿತಿ ಇದರಲ್ಲಿ ಹೇಳ್ತಾ ಹೋದರೆ ಸುಮ್ಮನೆ ಸಮಯ ಆಗುತ್ತೆ. ಹಾಗಾಗಿ ಇಲ್ಲಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಇಲ್ಲಿ ನೋಡಿ ಲಾಸ್ಟಲ್ಲಿ ಬಂದು ಬೆನಿಫಿಷರಿ ಲಿಸ್ಟ್ ಅಂತ ಇದೆ. ಬೆನಿಫಿಷರಿ ಲಿಸ್ಟ್ ಹೊಸದಾಗಿ ಬಿಡುಗಡೆ ಮಾಡಿದ್ದಾರೆ ಕೇಂದ್ರ ಸರ್ಕಾರದಿಂದ. ಈ ಒಂದು ಅಪ್ಲಿಕೇಶನ್ ಯಾರೆಲ್ಲ ಹಾಕಿದ್ರೆ ಅವರು ದಯವಿಟ್ಟು ನೋಡಿ. ಒಂದು ವೇಳೆ ಅಪ್ಲಿಕೇಶನ್ ಅಪ್ರೂವಲ್ ಆದಂಥವ್ರು ಕೂಡ ನೋಡಿ, ಯಾಕಂತಂದರೆ ಕೆಲವೊಂದು ಬಾರಿ ಜಮೀನು ಜಾಸ್ತಿ ಇದ್ದಂಥವ್ರ ಹೆಸರು ಕೂಡ ತೆಗೆದುಹಾಕಿರುವಂಥದ್ದು. ಅದಕ್ಕಾಗಿ ಎಲ್ಲರೂ ಕೂಡ ದಯವಿಟ್ಟು ಕೊನೆಯವರೆಗೂ ನೋಡಿ ನಿಮ್ಮ ಹೆಸರು ಯಾವ ರೀತಿ ಚೆಕ್ ಮಾಡೋದಂತ. ಇಲ್ಲಿ ನೋಡಿ ಬೆನಿಫಿಷರಿ ಅಂತ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂಥ ಒಂದು ಆಪ್ಷನ್ಸ್ ಬರುತ್ತೆ ನೋಡಿ. ಪಿ ಎಮ್ ಕಿಸಾನ್ ಮತ್ತು ಒಂದು ಪೇಜ್ನ ಇಲ್ಲಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ಇಲ್ಲಿ ಮೊದಲಿಗೆ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಿಮ್ಮ ಸ್ಟೇಟ್ ಯಾವುದಿರುತ್ತೆ ಅಫಿಷಿಯಲ್ ಇಲ್ಲಿ ಮಾಹಿತಿ ನೋಡ್ತಾ ಇರುವಂಥವ್ರು ಎಲ್ಲರೂ ಆಲ್ಮೋಸ್ಟ್ ನಮ್ಮ ಕರ್ನಾಟಕ ರಾಜ್ಯದವರು ಇರ್ತಾರೆ. ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಬ್ಲಾಕ್ ಬಂದು ನಿಮ್ಮ ತಾಲೂಕನ್ನೇ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ವಿಲೇಜ್ ಬಂದು ನಿಮ್ಮ ಒಂದು ಗ್ರಾಮ ಯಾವುದಿರುತ್ತೋ ಆ ಗ್ರಾಮನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ನಿಮ್ಮ ಗ್ರಾಮನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಿಮ್ಮ ಹೆಸರನ್ನ ನೀವು ನೋಡ್ಕೊಳ್ಬಹುದು. ಇಲ್ಲಿ ನಿಮ್ಮ ಗ್ರಾಮ ಸೆಲೆಕ್ಟ್ ಮಾಡಿಕೊಂಡು ನೋಡಿ ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೆಟ್ ರಿಪೋರ್ಟ್ ಅಂತ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಿಮ್ಮ ಒಂದು ಎಲ್ಲ ಮಾಹಿತಿ ನೋಡಿ. ಇವತ್ತಿಂದ ಇಲ್ಲಿ ಬೆನಿಫಿಷರಿ ಲಿಸ್ಟ್ ಡೇಟ್ ನೋಡಿ, ಟೈಮಿಂಗ್ಸ್ ನೋಡಿ, 4/1/2025 ಬಿಡುಗಡೆ ಆದಂಥ ಮಾಹಿತಿನೇ ತೋರಿಸ್ತಾ ಇದ್ದೀನಿ. ಇವತ್ತಿಗೆ ಯಾವ್ಯಾವ ಒಂದು ಹೆಸರು ಇದರಲ್ಲಿ ಸೇರ್ಪಡೆ ಆಗಿದೆ ಅಂತ ನೀವು ಈ ರೀತಿ ಸ್ಕ್ರಾಲ್ ಅಪ್ ಮಾಡಿ ನೋಡ್ಕೊಳ್ಬೋದು ಸ್ನೇಹಿತರೆ. ಇಲ್ಲಿ ನೋಡಿ ಬೆನಿಫಿಷರಿ ಲಿಸ್ಟ್ ಎಲ್ಲ ಲಿಸ್ಟ್ಗಳು ಇದರಲ್ಲಿ ಇರುತ್ತೆ. ಹಳೆದು ಇರುತ್ತೆ, ಹೊಸದು ಇರುತ್ತೆ. ನಿಮ್ಮ ಹೆಸರು ಏನಿರುತ್ತೋ ಆ ಸ್ಪೆಲ್ಲಿಂಗ್ ಫಸ್ಟ್ ಒಂದು ಸ್ಪೆಲ್ಲಿಂಗ್ ಏನು ಬರುತ್ತೋ ಆ ಹೆಸರು ಮೇಲೆ ಇಲ್ಲಿ ನೀವು ಹುಡುಕಾಡಬೇಕಾಗುತ್ತೆ ನೋಡಿ. ಇಲ್ಲಿ ಮುಗೀತು, 50 ಮಾತ್ರ ತೋರಿಸುವಂಥದ್ದು. ಇಲ್ಲಿ ನೆಕ್ಸ್ಟ್ ನಿಮಗೆ ಬೇಕಂದರೆ 2 ಕ್ಲಿಕ್ ಮಾಡ್ಕೊಳ್ಬೇಕು. 2 ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಮತ್ತೆ ನೀವು ನಿಮ್ಮ ಸ್ಪೆಲ್ಲಿಂಗ್ ಮೇಲೆ ತೋರಿಸುತ್ತೆ. ನಿಮ್ಮ ಸ್ಪೆಲ್ಲಿಂಗ್ ಬರೋಲ್ ತನಕ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು. ನೋಡ್ತಾ ಇರ್ಬೇಕು, ಹಂಗೆ ಕ್ಲಿಕ್ ಮಾಡಿ ಹೆಸರು ಚೇಂಜ್ ಆಗ್ತಾ ಹೋಗುತ್ತೆ ನೋಡಿ. ಇಲ್ಲಿ 6 ಇಷ್ಟು ಹೆಸರಿದೆ, ಅಷ್ಟು ಲಿಸ್ಟ್ ಇಲ್ಲಿ ಬರುವಂಥದ್ದು ನೋಡಿ. ಈ ರೀತಿಯಾಗಿ ನೀವು ಚೆಕ್ ಮಾಡಿಕೊಂಡ್ರೆ ನಿಮ್ಮ ಒಂದು ಏನು ಹೆಸರು ಇದರಲ್ಲಿತ್ತು ಅಂತಂದರೆ 19ನೇ ಕಂತಿನ ಹಣ 2000 ನಿಮ್ಮ ಖಾತೆಗೆ ಜಮೆ ಆಗುತ್ತೆ. ಆದರೆ ಜಮಾ ಯಾವಾಗ ಆಗುತ್ತೆ ಅದನ್ನು ಕೂಡ ಹೇಳ್ತೀನಿ. ಇನ್ನೂ ಸಮಯವಿದೆ. ಅದನ್ನು ಕೂಡ ಮಾಹಿತಿ ತಿಳಿಸಿಕೊಡ್ತೀನಿ. ಯಾವ ದಿನಾಂಕದಂದು ಒಂದು ಪಿ ಎಮ್ ಕಿಸಾನ್ ಅಮೌಂಟ್ ಹಾಕ್ತಾರಂತ
ಅದಕ್ಕಾಗಿ ನೀವು ಆ ಮಾಹಿತಿ ನಿಮ್ಗೆ ಗೊತ್ತಾಗಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಪ್ಡೇಟ್ ಕೊಡ್ತಾನೆ ಇರ್ತೀವಿ ನಾವು ಪ್ರತಿದಿನ. ಯಾವ್ಯಾವ ಮಾಹಿತಿ ಬಂದರೂ ಕೂಡ ನಾವು ತಿಳಿಸ್ತಾ ಇರ್ತೀವಿ ಅಂತ ಹೇಳುತ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಥ್ಯಾಂಕ್ ಯು.